ಆಗ್ತಿರೋದಂತೂ ನಿಜ. ತಿಂಗಳು ಡ್ಯೂಟಿಗಳು ಸಿಗ್ತಾ ಇಲ್ಲ. ಮತ್ತೆ ನಮ್ಮನ್ನೇ ನಂಬ್ಕೊಂಡು ನಮ್ಮ ಪರಿವಾರ, ಫ್ಯಾಮಿಲಿ, ತಾಯಿ, ತಂದೆ, ಗಂಡ, ಮಕ್ಕಳೆಲ್ಲ ಇರುತ್ತೆ. ಮತ್ತೆ ಕಾಕಿ ಬಟ್ಟೆ ಹಾಕೊಂಡು ಡ್ಯೂಟಿ ಮಾಡ್ತಾ ಇರೋದ್ರಿಂದ ನಮಗೆ ಡ್ಯೂಟಿ ಬೇಕೇ ಬೇಕಾಗುತ್ತೆ. ಮನೆಗಳಲ್ಲಿ ಈಗ ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಿರ್ತೀವಿ. ಈಗೇನೋ ಬೇರೆ ಇನ್ನೇನು ಕೆಲಸನೂ ಮಾಡಕ್ ಹೋಗಲ್ಲ. ಬೇರೆ ಏನಾದ್ರು ಸಮಸ್ಯೆ ಐತೆ, ನಾವು ಬೇರೆ ಡ್ಯೂಟಿ ಮಾಡೋಣ ಅಂತ ಹೇಳಿದಾಗ ಆಕೋಚಿತವಾಗಿ ಇಲ್ಲಿ ಬಂದೋಬಸ್ತಿಗೆ ಕರೆದು ಬಿಡ್ತಾರೆ. ಮತ್ತೆ ಅಲ್ಲೂ ನಾವು ಕೆಲಸ ಮಾಡಕ್ಕಾಗಲ್ಲ, ಬಂದೋಬಸ್ತಲ್ಲೂ ನಾವು ಮಾಡಕ್ಕಾಗಲ್ಲ. ಬಂದೋಬಸ್ತಿಗೆ ಬರ್ಲಿಲ್ಲ ಅಂದಾಗ ಇಲ್ಲಿ ಇವರು ಕಂಪ್ಲೇಂಟ್ ಇಶ್ಯೂ ಮಾಡ್ಬಿಡ್ತಾರೆ. ಅದಕ್ಕೆ ನಮ್ಗೆ ಕಂಪಲ್ಸರಿ ಡ್ಯೂಟಿ ಬೇಕು. ಯಾಕೆ ಅಂತಂದ್ರೆ ನಾವು ಕಾಕಿ ಬಟ್ಟೆ ಹಾಕಿರೋದ್ರಿಂದ ಎಲ್ಲಾ ಕಡೆ ಡಿಪಾರ್ಟ್ಮೆಂಟ್ ಅಲ್ಲಿ, ಎಲ್ಲಾ ಕಡೆ ಜಿಲ್ಲೆಗಳಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ. ಇಂಥ ಕಡೆ ಇವ್ರಿಗೆ ಮಾಡಕ್ ಬರಂಗಿಲ್ಲ ಅಂತ ಏನಿಲ್ಲ. ಸೇಮ್ ಪೊಲೀಸ್ ಅಲ್ಲಿ ಯಾವ ತರ ಪದ್ಧತಿ ಇದೆ, ಬಂದೋಬಸ್ತ್ ಇದೆ, ಅದೇ ತರ ನಮ್ಮ ಸ್ವಯಂ ಸೇವಾ ಈ ಹೋಮ್ ಗಾರ್ಡ್ಸ್ ಇಲಾಖೆಯಲ್ಲೂ ನಮ್ಗೆ ಡ್ಯೂಟಿ ಕರೀತಾರೆ. ಅವ್ರಿಗೆ ಯಾವ ಟ್ರೈನಿಂಗ್ ಕೊಡ್ತಾರೆ, ಅದೇ ತರ ಲಾಟ್ರಿ ಟ್ರೈನಿಂಗು, ಬಂದೋಬಸ್ತಿನ ಟ್ರೈನಿಂಗು, ಮತ್ತೆ ರೈಫಲ್ ಟ್ರೈನಿಂಗು, ಪ್ಲಟೂನ್ ಟ್ರೈನಿಂಗು, ಪ್ರತಿಯೊಂದು ಪೊಲೀಸ್ ತರಾನೇ ಎಲ್ಲಾನು ಕೊಡ್ತಿದ್ದಾರೆ. ಆದ್ರೆ ಡ್ಯೂಟಿ ಮಾತ್ರ ಒಂದು ಮುಂಚೂಣಿನಿಲ್ಲ ಗೃಹ ರಕ್ಷಕ ದಳದವ್ರಿಗೆ. ಆದ್ರಿಂದ ಇದರಿಂದ ಸಮಸ್ಯೆನೇ ಉದ್ಭವ ಆಗ್ತಾ ಇದೆ ಹೊರತು ನಾನ್ ಸೇರಿಲ್ಗೆ 16 ವರ್ಷ 17ನೇ ವರ್ಷ ರನ್ನಿಂಗು. ಅವಾಗ್ಲಿಂದ ಇವಾಗವರೆಗೆ ಡ್ಯೂಟಿದೇ ಪ್ರಾಬ್ಲಮ್ ಆಗ್ತಿದೆ, ಅದೇ ಬೇರೆ ಏನಿಲ್ಲ. ಮತ್ತೆ ಏನಾರ ಟ್ರೈನಿಂಗ್ ಅವರು ಹೇಳಿದಾಗ ನಾವು ಟ್ರೈನಿಂಗ್ ಹೋಗ್ಲೇಬೇಕಾಗಿರುತ್ತೆ. ಮನೆ ಕಡೆ ನಮಗೆ ಅಷ್ಟೇ ಪ್ರಿಫರೆನ್ಸ್ ಕೊಡ್ಬೇಕು ಅಂದ್ರೆ ಇವಾಗ ನಮ್ಗೆ ಡ್ಯೂಟಿ ಮೇನ್. ಇವಾಗ ಡ್ಯೂಟಿ ಕೆಲಸ ಕೊಡ್ಬೇಕು, ನಮ್ಗೆ ಕೆಲಸ ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ತಿಂಗಳಲ್ಲಿ ಎಷ್ಟು ದಿವಸ ಡ್ಯೂಟಿ ಬರ್ತದೆ? ತಿಂಗಳಲ್ಲಿ ಅಂತ ಅಂದ್ರೆ 3 ತಿಂಗಳಿಗೆ 4 ತಿಂಗಳಿಗೆ 1 ತಿಂಗಳು ಡ್ಯೂಟಿ ಸಿಗ್ತಾ ಇದೆ ನಮ್ಗೆ. ಈ ತರ 2 ತಿಂಗಳು ಡ್ಯೂಟಿ ಇಲ್ಲ, ಡ್ಯೂಟಿ ಇಲ್ಲ. ಕಂಪಲ್ಸರಿ ಬಂದೋಬಸ್ತಿಗೆ ಬರ್ಬೇಕು, ಕಂಪಲ್ಸರಿ ನಾವು ಪೆರೇಡ್ ಗ್ರೌಂಡಿಗೆ ಬರ್ಬೇಕು. ಬಿಟ್ರೆ ಈ ಡ್ಯೂಟಿ ಮಾತ್ರ ನಮಗೆ ಕಂಪಲ್ಸರಿ ಇಲ್ಲ. ಅದರಲ್ಲೂ ಕೆಲವು ಮಿಸ್ಸಿಂಗ್ ಆಗ್ತಾ ಇದೆ. ಎಲ್ಲ ಐತೈತೆ ಅಂತ ಎಲ್ಲಾನು ನಾವು ಗಮನಿಸಕ್ಕೂ ಆಗಲ್ಲ. ಎಲ್ಲ ಆಗ್ತಿದೆ ಅನ್ನೋದು ಗಮನಿಸಕ್ಕೂ ಆಗಲ್ಲ ಸರ್. ನಾವು ಮಿಸ್ಸಿಂಗ್ ಆಗ್ತಾ ಇದೆ ಡ್ಯೂಟಿಗಳು ನಮ್ಗೆ. ಡ್ಯೂಟಿ ಇದ್ದಾಗ ಮಾತ್ರ ಸ್ಯಾಲರಿ, ಇಲ್ಲ ಅಂದಾಗಿಲ್ಲ. ಮತ್ತೆ ನಾವು ಬೇರೆ ಯಾವ ಕೆಲ್ಸಕ್ಕೂ ಹೋಗಿ ಸೇರಕ್ ಆಗಲ್ಲ. ಇಲ್ಲಿ ನಮ್ಗೆ ರಿನ್ಯೂವಲ್ ಮಾಡ್ಬಿಡ್ತಾರೆ. ನಾವು ಬೇರೆ ಏನಾದ್ರು ಮಾಡೋಣ ಅಂತಂದ್ರೆ ಇಲ್ಲಿ ನಮ್ ಕೆಲ್ಸದಿಂದ ತೆಗೆದು ಇಲ್ಲೇ ನಂಬಿ ಬಂದಿದೀವಿ. ಆದ್ರಿಂದ ನಮ್ಗೆ ಇಲ್ಲಿ ತುಂಬಾ ಸಮಸ್ಯೆ. ಈ ಡ್ಯೂಟಿ ಇದೆ, ನಮ್ಗೆ ಕೆಲಸ ಕೊಡ್ಬೇಕು. ನಮ್ಗೆ ವರ್ಷದಲ್ಲಿ 12 ತಿಂಗಳಲ್ಲಿ ನಮ್ಗೆ ಡ್ಯೂಟಿ ಕೊಡ್ಬೇಕು ಇವ್ರು. ಯಾಕೆಂದ್ರೆ ನಮ್ದು ಸಂಸಾರ, ಫ್ಯಾಮಿಲಿ, ಪೊಲೀಸ್ ಇಲಾಖೆ ತರನೇ ನಾವು ಜೀವನ ಮಾಡ್ತಾ ಇದೀವಲ್ವಾ. ಮನೆ, ಸಂಸಾರ, ಪರಿವಾರ, ಅದನ್ನು ಅವ್ರು ಒಂದ್ ಸ್ವಲ್ಪ ಪರಿಗಣನೆ ತಗೊಂಡು ನಮ್ಮನ್ನ ಕೆಲಸ ಕೊಟ್ಟು ನಮ್ಮನ್ನ ಕಾಯಂ ಮಾಡ್ಬೇಕು ಅಂತ ನಾವು ಕೇಳ್ತಾರೆ. ಇದು ನಮ್ದು ಒಂದು ಗೃಹ ರಕ್ಷಕ ದಳ ಸಂಸ್ಥೆ ಅಂತ. ಸುಮಾರು ನಮ್ಮಲ್ಲಿ 40 ವರ್ಷ 30 ವರ್ಷ ಈ ತರ ಸೇವೆ ಸಲ್ಲಿಸ್ಕೊಂಡು ಬಂದಿದೀವಿ ನಾವು. ಮಹಿಳಾ ತುಕಡಿ ಅಂತ ಹೇಳಿ ನಮ್ದು ಕೂಡ ಇದೆ. ಆದ್ರೆ ನಮ್ಮಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಸರ್, ಮೊದಲು ಬೇಡಿಕೆಗಳು ಜಾಸ್ತಿ ಇತ್ತು. ಕೆಲಸ ಜಾಸ್ತಿ ಇದ್ದಾಗ ನಮ್ಮನ್ನ ತಗೊಳ್ತಾ ಇದ್ರು. ಇವಾಗ ನಮಗೆ ಕೆಲಸಗಳು ಕಡಿಮೆ ಆಗಿದೆ. ಅಂದ್ರೆ ಕೆಲವು ಇಲಾಖೆಗಳು ನಮ್ಗೆ ಯಾವುದು ಅರಮನೆ ಇರ್ಬೋದು, ಜೈಲ್ ಇರ್ಬೋದು, ಮತ್ತೆ ಟ್ರಾಫಿಕ್ ಇರ್ಬೋದು, ಎಲ್ಲೊಂಡೋ ಇರ್ಬೋದು, ಈ ತರ ಕೆಲಸಕ್ಕೆ ತಗೊಳ್ತಾರೆ. ಅಲ್ಲಿ ನಮ್ಗೆ ಮೆನು ಎಷ್ಟು ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್. ನಾವು ಒಟ್ಟು ಟೋಟಲಿ 1400 ಜನ ಮಹಿಳಾ ಹೋಮ್ ಗಾರ್ಡ್ಸ್ ಮತ್ತೆ ಪುರುಷ ಹೋಮ್ ಗಾರ್ಡ್ಸ್ ಎಲ್ಲ ಮೈಸೂರು ಡಿಸ್ಟಿಕ್ ಅಲ್ಲಿ ಇದ್ದೀವಿ. ನಮ್ದು ಏನ್ ಸಮಸ್ಯೆ ಅಂತ ಹೇಳಿದ್ರೆ, ಕೆಲಸ ವರ್ಷದಲ್ಲಿ ಸರ್ ನಮಗೆ ಒಂದು 3 ತಿಂಗಳು ಕೆಲಸ ಸಿಕ್ಕಿದ್ರೆ ಇನ್ನು 9 ತಿಂಗಳು ಕೆಲಸ ಇಲ್ಲ. ಬೇರೆ ಕಡೆಗೆ ನಾವು ಗುತ್ತಿಗೆ ಆಧಾರದ ಮೇಲೆ ಬೇರೆ ಕಡೆ ಕೆಲಸ ಹೋದಾಗ ನಮಗೆ ಅಗತ್ಯ ಇರೋದು ಬಂದೋಬಸ್ತು, ಎಲೆಕ್ಷನ್ ಡ್ಯೂಟಿ ಮತ್ತೆ ಜಾತ್ರೆ ಡ್ಯೂಟಿ, ಈ ಡ್ಯೂಟಿಗಳಿಗೆ ಕಂಪಲ್ಸರಿ ಬರಬೇಕು ನಾವು.